ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವರಿಗೂ ನಮಸ್ಕಾರಗಳು. ಶ್ರೀನಿಧಿ ಒಬ್ಬ ಶ್ರೀಮಂತ, ಬೇಕಾದಷ್ಟು ಫ್ಯಾಕ್ಟ್ರಿಯ ಮಾಲೀಕ. ಬಹಳ ಸಂತೋಷದಿಂದ ಮನೆಗೆ ಬರ್ತಾನೆ. ತಾಯಿ ನೋಡ್ತಾಳೆ, ಏನಪ್ಪ ಇಷ್ಟು ಸಂತೋಷ ನಿನಗೆ, ಯಾತಕ್ಕಾಗಿ ಅಂತ ಕೇಳ್ತಾನೆ. ಅದಕ್ಕೆ ಮಗ ಹೇಳ್ತಾನೆ, ಅಮ್ಮ ತುಂಬ ಲಾಭ ಬಂದಿದೆ ಈ ಸಲ, ಅದಕ್ಕೆ ನಾನು ಸಂತೋಷವಾಗಿದ್ದೀನಿ ಅಂತ. ಸರಿ, ತಾಯಿ ಹೇಳ್ತಾಳೆ, ಅಯ್ಯೋ ಆ ದೇವರ ಕೃಪೆಪ್ಪ, ಆದ್ದರಿಂದ ಅವನಿಗೊಂದು ಕೃತಜ್ಞತೆ ಸಲ್ಲಿಸಬೇಕು. ಅವನ ಸಹಾಯ ಇಲ್ಲದೆ ಹೋದರೆ ನೀ ಇಷ್ಟೊಂದು ಮೇಲೆ ಬರ್ತಿದ್ಯಾ? ಅಮ್ಮ ಅವನೇನು ಮಾಡ್ತಾನಮ್ಮ, ದೇವ್ರು ನೆನೆಸ್ಕೊಂಡ್ಬಿಟ್ರೆ ಕೆಲಸ ಆಗೋಗುತ್ತಾ? ನಾನು ಬೆಳಿಗ್ಗೆ ರಾತ್ರಿ ಕಷ್ಟಪಟ್ಟಿದ್ದೀನಿ, ನಮ್ಮ ಕೆಲಸಗಾರರು ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ, ಆದ್ದರಿಂದ ನನಗೆ ಲಾಭ ಬಂದಿದೆ ಅಂತ ಹೇಳ್ತಾನೆ. ಇಲ್ಲ ಕಣಪ್ಪ, ನೀ ಏನೇ ಕಷ್ಟಪಡು, ಯಾರು ಎಷ್ಟೇ ಕೆಲಸ ಮಾಡಲಿ, ಅವನ ಕೃಪೆ ಇಲ್ಲದೆ ಹೋದರೆ, ಆ ದೇವ್ರ ಕೃಪೆ ಇಲ್ಲದೆ ಹೋದರೆ ಏನೂ ನಡೆಯೋದಿಲ್ಲ. ತೇನುವಿನ ತನವಿನ ಚಲತಿ ಅಲ್ವಾ ಅಂತ ಹೇಳ್ತಾನೆ. ಆದರೂ ಅವನೇನು ಒಪ್ಪೋದಿಲ್ವಲ್ಲ ಮಗ, ಅದಕ್ಕೊಂದು ದೃಷ್ಟಾಂತ ಹೇಳ್ತಾಳೆ. ಮಹಾಭಾರತ ಯುದ್ಧ ಮುಗಿದಿರುತ್ತೆ. ಶ್ರೀಕೃಷ್ಣ ಉದ್ದವರು ಕೂತಿರ್ತಾರೆ. ಉದ್ದವ ಕೃಷ್ಣನ ಕಾಲು ಹೊತ್ತುತ್ತಾ ಇರ್ತಾನೆ. ಕೇಳ್ತಾನೆ ಕೃಷ್ಣ ಕೇಳ್ತಾನೆ ಉದ್ದವನ್ನ, ಏನೋ ಕೇಳಬೇಕು ಅಂತಿದೆಯಲ್ಲ ಉದ್ದವ, ಕೇಳ್ಬಿಡು. ಯಾಕೆಂದರೆ ನನ್ನ ಅವತಾರದ ಉದ್ದೇಶ ಮುಗಿದು ಹೋಯಿತು, ನಾನು ಇನ್ನು ಹೊರಟೇನಾ ವೈಕುಂಠಕ್ಕೆ ಅಂತ ಹೇಳ್ತಾನೆ. ಅವಾಗ ಉದ್ದವ ಹೇಳ್ತಾನೆ, ಯಾಕಪ್ಪ ಇಷ್ಟು ಬೇಗ ಹೋಗ್ತೀಯಾ? ನಾನೇನು ಕೇಳೋದು ಏನು ಬೇಡ, ನಿನ್ನ ಪಾದ ಸೇವೆ ಒಂದು ನನಗೆ ಲಭ್ಯ ಇದ್ದರೆ ಸಾಕು ಅಂತ. ಕೃಷ್ಣ ಹೇಳ್ತಾನೆ, ಸುಳ್ಳು ಹೇಳ್ತಾ ಇದೆಯಾ? ನಿನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ, ಏನೋ ಕೇಳಬೇಕು ಅಂತ ಇದೆಯಾ, ಕೇಳು ಅಂತ ಹೇಳ್ತಾನೆ. ಅದಕ್ಕೆ ಉದ್ದವ ಹೇಳ್ತಾನೆ, ನಂಗೆ ಒಂದೇ ಒಂದು ಸಂದೇಹ ಇದೆ. ಯಾವುದದು? ಈ ಮಹಾಭಾರತ ಯುದ್ಧ ಬೇಕಿತ್ತಾ? ನಿಂಗೆ ತಡೆಯೋಕ್ಕಾಗ್ತಾ ಇರ್ಲಿಲ್ವಾ? ನಾನೇನು ಮಾಡಲಿ, ಅದು ಬೇಕಿತ್ತು ಅಂತ ಅವರೇ ನಿರ್ಧಾರ ಮಾಡಿದ್ರು. ಅವಿವೇಕದ ಮುಂದೆ ವಿವೇಕ ಗೆಲ್ತು, ಅಜ್ಞಾನಿ ಮೇಲೆ ಜ್ಞಾನದ ವಿಜೃಂಭಣೆ ನಡೆಯಿತು. ಹೌದಾ? ಯಾರು ಅವಿವೇಕಿ, ಯಾರು ಅಜ್ಞಾನಿ? ಅದೇ ಧರ್ಮರಾಯ ಅಂತ ಹೇಳ್ತಾನೆ ಕೃಷ್ಣ. ಉದ್ದವ ಹೇಳ್ತಾನೆ, ಏನಪ್ಪ ಹೀಗೆ ಹೇಳ್ತೀಯಾ? ಇಷ್ಟು ದಿನ ಜ್ಞಾನಿ ಧರ್ಮರಾಯ ಅಂತ ಹೇಳ್ತಾ ಇದ್ದೆ, ಇವಾಗ ಅಜ್ಞಾನಿ ಅಂತ ಹೇಳ್ತೀಯಲ್ಲ? ಹೌದಪ್ಪ, ಅವನು ಅಜ್ಞಾನಿನೇ. ಹಾಗಾದ್ರೆ ಜ್ಞಾನಿ ಯಾರು, ವಿವೇಕಿ ಯಾರು? ಅದೇ ನಮ್ಮ ದುರ್ಯೋಧನ. ದುರ್ಯೋಧನ ವಿವೇಕಿನ, ಜ್ಞಾನಿನ? ಹೇಗೆ? ಅಲ್ಲಪ್ಪ, ದುರ್ಯೋಧನನಿಗೆ ಗೊತ್ತಿತ್ತು ಅವನಿಗೆ ಪಗಡೆ ಆಡಕ್ಕೆ ಬರಲ್ಲ ಅಂತ. ಅವನೇನು ಮಾಡ್ದ, ಶಕುನಿನ ಕೂರಿಸ್ದ. ಅವನ ಮಾವ ಶಕುನಿನ ಆಟ ಆಡುವಂದ. ಅವನು ವಿವೇಕಿ. ನಮ್ಮ ಅಜ್ಞಾನಿ ಇದ್ನಲ್ಲ ಅವಿವೇಕಿ ಧರ್ಮರಾಯ, ಅವನಿಗೆ ಗೊತ್ತಿತ್ತು ನನಗೆ ಚೆನ್ನಾಗಿ ಆಡಕ್ಕೆ ಬರೋದಿಲ್ಲ ಅಂತ, ನನಗೆ ಚೆನ್ನಾಗಿ ಆಟ ಆಡಕ್ಕೆ ಬರಲ್ಲ ಅಂತ ಗೊತ್ತಿತ್ತು. ಆದರೂ ಅವನು ಆಟ ಆಡಕ್ಕೆ ಕೂತ. ಅವನು ಅಂಥ ಬುದ್ಧಿವಂತ ಆಗಿದ್ರೆ, ಅವನು ವಿವೇಕಿ ಆಗಿದ್ರೆ ನನ್ನ ಜ್ಞಾಪಿಸ್ಕೋಬೋದಿತ್ತು. ನಿನ್ನ ಬದಲು ನಿಮ್ಮ ಮಾವ ಆಟ ಆಡ್ತಿದ್ದಾನೆ, ನನ್ನ ಬದಲು ನಮ್ಮ ಕೃಷ್ಣ ಆಡ್ತಾನೆ ಅಂತ ಹೇಳ್ಬೋದಿತ್ತಲ್ಲ. ಅವನು ಹೇಳಲಿಲ್ಲ. ಆದ್ದರಿಂದ ಅವಿವೇಕಿ ಮೇಲೆ ವಿವೇಕದ ವಿಜೃಂಭಣೆ ಆಯಿತು, ಅಜ್ಞಾನದ ಮೇಲೆ ಜ್ಞಾನದ ವಿಜೃಂಭಣೆ ಅಲ್ವಾ? ಹೋಗ್ಲಿ ಬಿಡು, ಇದೆಲ್ಲ ಆಯಿತು, ಜೂಜೇನೋ ಆಡಿದ್ರು. ಪಗಡೆ ಆಟದಲ್ಲಿ ಕೊನೆಯಲ್ಲಾದ್ರೂ ನಿಲ್ಲಿಸ್ಬೋದಿತ್ತಲ್ಲ ನೀನು ಪಗಡೆ ಆಟನ. ಎಲ್ಲರೂ ಒಬ್ಬೊಬ್ರನ್ನ ಸೋತರು, ದ್ರೌಪದಿನ ಪಡಕ್ಕೆ ಇಡಬೇಕಾದ್ರೆ ನೀನು ತಪ್ಪಿಸ್ಬಹುದಿತ್ತಲ್ಲ. ಅಯ್ಯೋ, ನಾನು ಹೆಂಗಪ್ಪ ಹೋಗಿ ತಪ್ಪಿಸ್ಲಿ? ಸುಮ್ಮನೆ ಅವನು ಆಟ ಆಡೋ ಕೂತ್ಕೊಳ್ಳಿಲ್ಲ. ಧರ್ಮರಾಯ ಮನ್ಸಲ್ಲಿ ಅಂದ್ಕೊಂಡ, ನಾನು ಈ ಥರ ಪಗಡೆ ಆಡ್ತಿರೋದು, ಪಂದ್ಯ ಕಟ್ಟಿರೋದು ಕೃಷ್ಣಂಗೆ ಗೊತ್ತಾಗದೇ ಇರಲಿಪ್ಪ ಅಂತ ಅಂದ್ಕೊಂಡ್ಬಿಟ್ಟ. ನಾನು ಕಾಯ್ತಾ ಇದ್ದೆಪ್ಪ ಬಾಗ್ಲತ್ರನೇ, ಒಂದ್ಸಲಿ ನನ್ನ ಜ್ಞಾಪಿಸ್ಕೊಂಡಿದ್ರೆ ಸಾಕಿತ್ತು, ನಾವು ಓಡ್ ಬಂದ್ಬಿಡ್ತಿದ್ದೆ. ಆದ್ರೆ ಅವನು ಜ್ಞಾಪಿಸ್ಕೊಳ್ಳಿಲ್ವೇ? ನನಗೆ ಗೊತ್ತೇ ಆಗಬಾರ್ದು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ನಲ್ಲ, ಇನ್ನೇನಾಗತ್ತೆ? ಸೋತ ಅವನು. ನಾನೇನು ಮಾಡ್ಲಪ್ಪ, ನನ್ನ ಕೈಲಿ ಏನೂ ಇಲ್ಲ ಅಂತ ಹೇಳ್ತಾನೆ. ಅಂದರೆ ನಾವೇನೇ ಮಾಡಲಿ, ಆ ಭಗವಂತನ ಕೃಪೆ ಒಮ್ಮೆ ನೆನೆಸ್ಕೊಂಡ್ರೆ ಸಾಕು, ಅವನು ನಮ್ಮ ಹತ್ರ ಓಡ್ ಬರ್ತಾನೆ, ನಮ್ಮ ಕಾರ್ಯ ಎಲ್ಲ ಸಿದ್ಧಿ ಆಗುತ್ತೆ. ನಾವೇ ಗೆದ್ವಿ, ಯಾವುದಕ್ಕಾದ್ರೂ ಆಗಲಿ ಕೆಲಸ ಮಾಡಿ ಗೆದ್ವಿ ಅಂತ ಅಂದ್ಕೊಳ್ಳೋದಲ್ಲ. ಅವನ ಕರುಣೆ ಇದ್ದರೆ, ಅವನ ಕೃಪೆ ಇದ್ದರೆ ಮಾತ್ರ ನಮಗೆ ನಾವು ಏನನ್ನಾದ್ರೂ ಸಾಧಿಸಕ್ಕೆ ಸಾಧ್ಯ ಆಗುತ್ತೆ ಜೀವನದಲ್ಲಿ. ಆದ್ದರಿಂದ ನಾವು ನಾನೇ ಮಾಡಿದೆ ಅನ್ನೋದು ಅಹಂ ಬಿಟ್ಟಾಕಬೇಕು. ಇದಕ್ಕೊಂದು ಸುಭಾಷಿತಗಾರ ಒಂದು ಸುಭಾಷಿತ ಹೇಳ್ತಾನೆ, ಆರಕ್ಷಿತಂ ತಿಷ್ಠತಿ ದೈವರಕ್ಷಿತಂ ಸುರಕ್ಷಿತಂ ದೈವಹತಂ ವಿನಶ್ಯತಿ ಜೀವತ್ಯನಾಥೋ ಪಿಬತೆ ವಿಸರ್ಜಿತಃ ಕೃತ ಪ್ರಯತ್ನೋಪಿ ಗೃಹೇನ ಜೀವತಿ. ದೈವ ಕೃಪೆ ಇರುವಾಗ ನಾವು ರಕ್ಷಿಸದಿದ್ದರೂ ಅದು ರಕ್ಷಿಸಲ್ಪಡುತ್ತದೆ. ದೇವರ ಕೃಪೆ ಇಲ್ಲದಿದ್ದರೆ ನಾನು ರಕ್ಷಿಸಲು ಹೋದರೂ ಅದು ಸಾಧ್ಯವಾಗುವುದಿಲ್ಲ. ಏನೂ ಇಲ್ಲದ ಒಬ್ಬ ವ್ಯಕ್ತಿಯನ್ನು ಕಾಡಿನಲ್ಲಿ ಬಿಟ್ಟರೂ ದೈವ ಕೃಪೆ ಇದ್ದರೆ ಆತ ಸುರಕ್ಷಿತವಾಗಿ ಬದುಕುತ್ತಾನೆ.
ಅದೇ ದೈವ ಬಲ ಇಲ್ಲದವನು ಸುಖದ ಸುಪ್ಪತ್ತಿಗೆಯಲ್ಲಿದ್ದರೂ ಬದುಕಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ದೈವ ಬಲ ನಮಗೆ ಬೇಕೇ ಬೇಕು. ನಾವು ಈ ಅಹಂ, ಸ್ವಾರ್ಥ, ಪ್ರತಿಷ್ಠೆ ಇವುಗಳನ್ನು ಬಿಟ್ಟು ದೈವವನ್ನು ನಂಬಬೇಕು. ದೇವರ ಕೃಪೆ ಹೊಂದಿದ್ದರೆ ಏನನ್ನಾದರೂ ನಾವು ಸಾಧಿಸಬಹುದು. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದ. ಹರಿ ಓಂ ತತ್ಸತ್. ಜೈ ಜಗತ್.